ಅಂಕಲ್ ಇಂಜಿನಿಯರ್ ಆಗಬೇಕು ಅಂತ ಇದ್ದೀನಿ. ಈ ರಸ್ತೆಲಿ ಹೋದ್ರೆ ಒಳ್ಳೆ ಕರಿಯರ್ ಇದೆ ಅಂತಂದ್ರು, ಹೋಗ್ಬೋದಾ? ಈ ರೋಡ್ ಹೋಗೋಕ್ಕಿಂತ ಬೆಟರ್ ಹಿಂಗ್ ಹೋದ್ರೆ ಚಲೋ ಇತ್ತು ನೋಡು. ಡಾಕ್ಟರ್ ಆಗ್ಬೋದಿತ್ತು, ಒಳ್ಳೆ ಸ್ಕೋಪ್ ಉಂಟು ಅದಕ್ಕೆ. ಓಕೆ ಓಕೆ. ಆದ್ರೆ ಹಿಂಗ್ ಹೋದ್ರೆ ಸೀಟ್ ಸಿಗೋದು ಕಷ್ಟ ಉಂಟು. ಇವನ್ ಕೆಲಸ ಮಾಡು, ಹಿಂಗ್ ಹೋಗ್ಬಿಡು. ಓಕೆ, ಹಿಂಗ್ ಹೋಗ್ಬೇಕಾ? ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂಡು BBA ಮಾಡ್ಬಿಡು, ಒಳ್ಳೆ ಸ್ಕೋಪ್ ಉಂಟು ಅದರಲ್ಲಿ. ಸರಿ. ಹೇ, ನಿಮ್ಗೆ ಎಲ್ಲಿ ಹೋಗ್ಬೇಕು? ನನ್ಗೆ ಆಕ್ಚುಲಿ ಈ ರಸ್ತೆಲಿ ಹೋಗ್ಬೇಕಿತ್ತು, ಬಟ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅವನಿಗೆ ಅಂತ ಗೊತ್ತಾಗ್ತದೆ? ಅವನಿಗೆ ನಾವೇ ಅಡ್ವೈಸ್ ಮಾಡ್ಬೇಕು. ಅಂಕಲ್ ಐ ಆಮ್ ಸಾರಿ, ನೀವೆಲ್ಲ ಎಕ್ಸಾಮ್ ಬರ್ಬಿಟ್ಟು ಭಾಳ ಔಟ್ಡೇಟೆಡ್ ಆಗಿದ್ದೀರಾ. ಈಗ ಟೈಮ್ ಭಾಳ ಚೇಂಜ್ ಆಗಿದೆ. ನೀವು ಹೇಳಿ ನೋಡುವ ಈ ರಸ್ತೆಯಲ್ಲಿ ಏನು ಉಂಟಂತ. ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡು. ಅವ್ರು ಹೇಳೋದ್ರಲ್ಲಿ ನಿನ್ ತಪ್ಪಿಲ್ಲ, ಅವ್ರಿಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಬಟ್ ನಿನ್ಗೆ ಈ ದಾರಿಯಲ್ಲಿ ಹೋದ್ರೆ ಏನಾಗತ್ತೆ ಅನ್ನೋದೊಂದು ಬೇಸಿಕ್ ಐಡಿಯಾ ಉಂಟಲ್ಲ. ನಾನು ಕನ್ಫ್ಯೂಸ್ಡ್ ಆ್ಯಕ್ಚುಲಿ. ಏಮ್ ನಂದು AI, ಮಷಿನ್ ಲರ್ನಿಂಗ್ ಮತ್ತು ರೋಬೋಟಿಕ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇತ್ತು. ಫ್ಯೂಚರ್ ರೆಡಿ ಸ್ಕಿಲ್ಸ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಡ್ರೋನ್ಸ್ ರೋಬೋಟ್ನ ನಾನೇ ಬಿಲ್ಡ್ ಮಾಡಬೇಕು ಅಂತ ಇದ್ದೆ. ಅದು ನ್ಯಾಟಲ್ಲಿ ಪಾಸಿಬಲ್ ಅಂತ ಹೇಳಿದ್ರ, ಅದಕ್ಕೆ ಈ ರೋಡಲ್ಲಿ ಅಷ್ಟೇ. ನೀನು ಹೋಗ್ತಿರೋದು ರಸ್ತೆ ಸರಿ ಉಂಟಾ ಇಲ್ಲ ಅಂತ ಆ ರಸ್ತೆಯಲ್ಲಿ ಓಡಾಡೋರ ಹತ್ರ ನೀವು ವಿಚಾರಿಸೋದು ಬಿಟ್ರೆ ನೀನ್ ಡೆಸ್ಟಿನೇಷನ್ ಚೇಂಜ್ ಮಾಡೋದಲ್ಲ. ಓಕೆ, ಟೈಮ್ ಉಂಟಲ್ಲ, ಬಾಯದಲ್ಲಿ ಲಿಂಕ್ ಉಂಟಲ್ಲ, ಇದೆ. ಹೋಗ್ಬೇಕಾದ್ರೆ ಯಾರ ಹತ್ರ ವಿಚಾರಿಸ್ಕೋ ಅಷ್ಟೇ. ಓಕೆ.